ಅಮೇಜಿಂಗ್ ರೋಸ್, ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್, ವಿಲನ್, ಖಡಕ್ ವಿಲನ್. ನಿಜವಾಗ್ಲೂ ಕನ್ನಡದಲ್ಲಿ ಹಾಕೊಳ್ಳಿ, ಅವ್ರ ಬೇಸ್ ವಾಯ್ಸ್ ಮಿರಾಕಲ್. ನಿಜವಾಗ್ಲೂ ಎಲ್ಲ ಸಿನಿಮಾದಲ್ಲಿ ಬೇಸ್ ವಾಯ್ಸಲ್ಲಿ ಇದೆ, ತುಂಬ ಚೆನ್ನಾಗಿದೆ. ನೋಡ್ರಿ, ಪ್ಲೀಸ್ ಮಿಸ್ ಮಾಡಬೇಡ್ರಿ. ಶಿವಣ್ಣನ ಮುಂದೆ ಯಾವ ಗಾಂಡನ ಮಕ್ಕಳು ಲಾಂಗ್ ಹಿಡಿಯೋಕ್ಕೆ ಯಾವ ಗಾಂಡನ ಮಕ್ಕಳು ಆಗಲ್ಲ. ಶಿವಣ್ಣ ಸಿನಿಮಾ ಸೂಪರ್ ಆಗಿದೆ. ಸಿನಿಮಾ ಬ್ಲಾಕ್ ಬಸ್ಟರ್ ಇಟ್ಟು, ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ, ಮೆಡಿಸಿನ್ ಬಗ್ಗೆ ಇದೆ. ಈ ಸಿನಿಮಾ ನೋಡಿ. ಜೈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಶಿವಣ್ಣನಿಗೆ. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಎಲ್ಲ ಸ್ಟೈಲಾಗಿ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಈ ವಯಸ್ಸಲ್ಲಿ ಈ ರೇಂಜಲ್ಲಿ ಮಾಡಿದ್ದಾರೆ ಅಂತ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಪಿಕ್ಚರ್ ಇದೆ, ಸ್ಟೋರಿ ಚೆನ್ನಾಗಿದೆ, ಮೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮೈನಿಂಗ್ ಮೆಸೇಜ್ ಇದೆ, ಅದನ್ನು ಇದು ಮಾಡಿದ್ದಾರೆ ಚೆನ್ನಾಗಿ. ಎಲ್ಲನೂ ಚೆನ್ನಾಗಿದೆ. ಶಿವಣ್ಣನ ಬಗ್ಗೆ ಏನು ಹೇಳೋದು, ಶಿವಣ್ಣನ ಬಗ್ಗೆ ಮಾತಾಡೋಂಗಿಲ್ಲ. ಶಿವಣ್ಣ ಎಲ್ಲಿದ್ದಾರೆ. ಬಟ್ ನರ್ತನ್ ಅವ್ರಿಗೆ ಒಂದು ಹೇಳ್ತೀನಿ, ನಿರ್ದೇಶಕರಿಗೆ, ದಯವಿಟ್ಟು ಸಿನಿಮಾ ರಿಲೀಸ್ ಆಗಿದೆ, ಇವಾಗ ಮಾರ್ನಿಂಗ್ ಶೋ ಆಗಿದೆ. ದಯವಿಟ್ಟು ಇನ್ನು 3 ದಿನ ಯಾವ ಶಿವಣ್ಣನ ಅಭಿಮಾನಿ ಕೈಗೂ ಸಿಗಾಕಣಕ್ಕೆ ಹೋಗಬೇಡ್ರಿ. ಒತ್ತಿ ಮೆರೆಸ್ಬಿಡ್ತಾರೆ, ಕರ್ನಾಟಕ ತುಂಬ ಒತ್ತಿ ಮೆರೆಸ್ಬಿಡ್ತಾರೆ. ಈ ಫಿಲಮ್ಗೆ ಇನ್ನೊಂದು ಹೀರೋನೇ ನರ್ತನ್ ಅವ್ರು ಅಂತ ಹೇಳ್ಬೋದು. ನಿರ್ದೇಶನ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು. ನರ್ತನ್ ಅವರು ದಯವಿಟ್ಟು ಒಬ್ಬ ಶಿವಣ್ಣನ ಅಭಿಮಾನಿಯಾಗಿ ರಿಕ್ವೆಸ್ಟ್ ಮಾಡ್ತೀನಿ. ನರ್ತನ್ ಅವರು ಶಿವಣ್ಣ ಒಂಥರ, ಶಿವಣ್ಣ ಹೆಂಗೆ ಹ್ಯಾಟ್ರಿಕ್ ಹೀರೋನು ಅದೇ ಥರ ಮಫ್ತಿ 2 ಮಾಡಿ ನರ್ತನ್ ಅವರನ್ನು ಹ್ಯಾಟ್ರಿಕ್ ಡೈರೆಕ್ಟ್ರು ಆಗಲೇಬೇಕು. ಅದು ನಮ್ಮ ಶಿವಣ್ಣ ಅಭಿಮಾನಿಗಳ ಆಸೆ. ಒಳ್ಳೆಯದಾಗಲಿ ನರ್ತನ್ ಅವ್ರಿಗೆ. ಬೈ ಶಿವಣ್ಣ ಅಂದರೆ ಅದೊಂದು ಪವರು, ಅದೊಂದು ಕ್ರೇಜು, ಅದು ಅವಾಗಿಂದ ಜಮಾನ್ದಿಂದಲೇ ಬಂದ್ಬಿಟ್ಟಿದೆ. ಇವಾಗ ಹೊಸ್ದಾಗಿ ಹೇಳ್ತಾಯಿಲ್ಲ ನಾನು. ಈ ಫಿಲಮ್ ನೋಡಿದ್ರಲ್ಲ ಇಡೀ ಇಂಡಸ್ಟ್ರಿಗೆ ಸುಸ್ಸು ಮಾಡ್ಕೊಬೇಕು, ನಿಜವಾಗ್ಲೂ ಆ ಥರ ಇದೆ ಫಿಲಮ್. ಬಂದು ನೋಡಿ ಸರ್. ಶಿವಣ್ಣ ಲಾಂಗ್ ಹಿಡಿಯೋ ಸ್ಟೈಲ್ ನೋಡಿದ್ರೆ ಕರ್ನಾಟಕ ಒಬ್ಬರೇ ಲಾಂಗ್ ಕಿಂಗ್ ಶಿವಣ್ಣ ಒಬ್ಬರೇ. ಅದು ಲಾಂಗ್ ಹಿಡಿಯೋ ಗ್ರಿಪ್ ಇದೆಯಲ್ಲ, ಅದು ಮಾತ್ರ ಹೈಲೈಟ್ ಸರ್, ಸೂಪರ್ ಸರ್. ಸರ್ ಬಗ್ಗೆ ಹೇಳಿ ಏನಿದೆ ಸಿನಿಮಾ ಸರ್. ಶಿವಣ್ಣನ ಆ್ಯಕ್ಟಿಂಗ್ ಮಾತ್ರ ರಾಕ್ಷಸ ಸರ್, ನಟ ರಾಕ್ಷಸ. ಈ ಮಫ್ತಿ ಏನಿತ್ತು ಅದಕ್ಕೂ ಡಬಲ್ ಇದೆ ಸರ್. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ಫಿಲಮ್ ನೋಡಬೇಕು. ಎಂಥ ಫಿಲಮು ಅಂದರೆ ಶಿವಣ್ಣ ಲಾಂಗ್ ಓಮ್ ಆದಮೇಲೆ ಈ ಇಂಟ್ರೋಲಲ್ಲಿ ಒಂದು ಸೀನ್ ಬರುತ್ತೆ, ಲಾಂಗ್ ಸೀನು. ಅದನ್ನೆಲ್ಲ ಬಂದು ನೋಡ್ಬೇಕು ಸರ್. ಎಷ್ಟೋ ದಿನ ಆಗಿತ್ತು ಶಿವಣ್ಣನ ಈ ಲುಕ್ಕಲ್ಲಿ ನೋಡಿ, ತುಂಬ ಇಷ್ಟ ಆಯಿತು ಸರ್. 100 ಡೇಸ್ ಮಾತ್ರ ಪಕ್ಕ. ಶಿವರಾಜ್ಕುಮಾರ್ ಸೂಪರ್. ಶಿವಣ್ಣನ ಕಣ್ಣಿದೆ ಅಣ್ಣ, ಫೈರ್ ಚೆನ್ನಾಗಿದೆ. ಸಿನಿಮಾಲಿ ಏನಿಷ್ಟ ಆಯ್ತು ನಿಮಗೆ? ಮತ್ತೆ 3ನೇ ಫಾಲ್ಟ್ ಬಂದ್ರೆ ಇನ್ನೂ ಒಳ್ಳೇದು. 3ನೇ ಫಾಲ್ಟ್ ಬರಬೇಕು. ಇನ್ನೊಂದ್ಸಲಿ ನೋಡ್ತೀರಾ ಸಿನಿಮಾನ? ಮತ್ತೆ ಇನ್ನು ಭಾನುವಾರ ಅಟೆಂಡು. ನಮ್ಮ ಪಾರವಾಳ ವಂಶ ಇದು ನಮ್ಮ ಪಾರವಾಳ ವಂಶ. ಯಾರು ಏನು ಅಲ್ಲಾಡ್ಸಕ್ಕಾಗಲ್ಲ, ಯಾರು. ಫಿಲಮ್ ಅದು ಸಕ್ಕತ್ತಾಗೈತೆ, ಕ್ಲಾಸು ಮಾಸು ಎಲ್ಲ ಇದೆ. ಥಿಯೇಟ್ರಿಗೆ ಬನ್ನಿ, ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡೋದು ಶಿವಣ್ಣ. ಫಸ್ಟು ನರ್ತನ್ಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ಮೂವಿ ಕೊಟ್ಟಿದ್ದಕ್ಕೆ. ಯಾರಿಗೂ ಹೇಳಿದ್ದು 63 ಏಜ್ ಶಿವಣ್ಣಗೆ. ಸೂಪರ್, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಜೈ ಶಿವಣ್ಣ, ಜೈ. ಮಿಂಚು ನೋಡಿದ್ದೀರಾ? ಮಿಂಚು ಮಮ್ಮಿ ಭೈರವನಲ್ಲಿದೆ, ಅದೇ ಮಿಂಚು. ನರ್ತನ್ ಸರ್ಗೆ ಜೈ. ನರ್ತನ್ ಸರ್ ಮತ್ತೆ ಆಸಮಾನ ಮಾಡಿ ಕೊಟ್ಟಿದ್ದಾರೆ. ಫಿಲಮು ಚಿಕ್ಕವರಿಂದ ದೊಡ್ಡವ್ರ ಗಂಟ ನೋಡ್ಬೋದು. ನ್ಯಾಯ ಪಾತ್ರ ಮಾತ್ರ ಸೂಪರ್ ತೋರಿಸಿದ್ದಾರೆ. ಬಡವ್ರಿಗೂ ನ್ಯಾಯ ಸಿಗ್ತಿದೆ ಅಂತ ನಂಬಿಕೆ ಇದೆ. ಅದೇ ಥರ ನ್ಯಾಯ ಮಾಡಿದ್ದಾರೆ. ನರ್ತನ್ ಸರ್ಗೆ ಜೈ. ಶಿವಣ್ಣ ಒಂದು ಲೈಬ್ರರಿ ಸರ್, ಒಂದು ಬುಕ್ಕು ಒಂದು ಪುಸ್ತಕ ಸರ್. ಸೂಪರ್ ಸರ್ ಸಿನಿಮಾ ಮಾತ್ರ. ವಯಸ್ಸೇ ಆಗಲ್ಲ ಸರ್, ವಯಸ್ಸೇ ಆಗಲ್ಲ. ಒಂದೇ ಮತ್ತೆ ಹೇಳ್ಬೇಕು ಅಂದರೆ ವಯಸ್ಸಾಗಲ್ಲ. ಎವರಿ ಸ್ಟಾರ್, ಹೊಸಬ್ರಿಗೆ ಇನ್ಸ್ಪಿರೇಷನ್ನು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೂವಿ. ನರ್ತನಿಂದ ಹಿಡಿದು ರವಿ ಬಸ್ರವರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾರ್ಮಲಾಗಿ ನರ್ತಂದು ಮಫ್ತಿಯಿಂದ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ರವಿ ಬಸ್ರವರು KGF ಆದಮೇಲೆ ಒಂಥರ ಇರಿಟೇಷನ್ ಆಗ್ತಿತ್ತು ಮೂವಿಗಳಲ್ಲಿ, ಮ್ಯೂಸಿಕ್ಕಿಂದ ಹಿಡಿದು. ಈ ಪಿಕ್ಚರಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರನೇ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಸ್ಟೋರಿ, ಪ್ರೀಕ್ವಲ್ ಸ್ಟೋರಿ ಅನ್ನೋದೇನಿದೆ, ಒಂಚೂರು ಬೋರೇ ಓಡಿಸ್ತಿಲ್ಲ, ಬೋರ್ ಅನ್ನೋದೇ ಇಲ್ಲ ಮೂವಿನಲ್ಲಿ. ಆ ಥರ ಪ್ರೀಕ್ವಲ್ ಸ್ಟೋರಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂಟರ್ವಲ್ಲಲ್ಲಿ
ಏನಿದೆ ಬ್ಲಾಗ್ಸು ಮತ್ತು ಎಂಡಿಂಗ್ ಬ್ಲಾಗ್ಸ್ ಏನಿದೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಜ ಹೇಳ್ತೀನಿ, ಇವಾಗಿನ ಕಾಲಕ್ಕೆ 50 ಡೇಸಿಂದ 100 ಡೇಸ್ ಪಕ್ಕ ಹೊಡುತ್ತೆ. ಸರ್ ಶಿವಣ್ಣ ಇನ್ನೂ 100 ಪಿಕ್ಚರ್ ಮಾಡ್ಬೇಕು ಸರ್. ಒಂದೊಂದು ಫ್ರೇಮು ಒಂದೊಂದು ಸೀನು ಸೂಪರ್ ಇಟ್ಟು ನನಗೆ ಸಮಾಧಾನ ಆಗಿಲ್ಲ. ಆ್ಯಕ್ಚುಲಿ ಒಂದು ಸರಿ ನೋಡಿದ್ದೆ, ಇನ್ನೂ 100 ಸರಿ ನೋಡ್ಬೇಕು ನಾನು. ಅದು ಶಿವಣ್ಣ ಮೂವಿ ಯಾವಾಗಲೂ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಕಾಲದಲ್ಲಿ 95 ಉಪೇಂದ್ರ ಓಮು, 2005 ಜೋಗಿ ಪ್ರೇಮು ಜೋಗಿ, 2024 ಭೈರತಿ ರಣಗಲ್ ಮೂಲಕ ನರ್ತನು ಶಿವಣ್ಣನ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದೇ ಥರ ಶಿವಣ್ಣ ಸಿನಿಮಾಗಳು ಮಾಡಬೇಕು. ಕನ್ನಡ ರಜನಿಕಾಂತ್ ಏನಾರು ಇದ್ದರೆ ಶಿವಣ್ಣ ಮಾತ್ರ, ಇನ್ಯಾವನೋ ಅವ್ರ ಹತ್ರಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾರೋ ಹೇಳ್ತಾರೆ ಚಿತ್ರರಂಗನ ಬೆಳೆಸ್ತಾ ಇದೀವಿ ಅಂತ. ಇವ್ರು ಬೆಳೆಸಿದಾರಲ್ಲ ಅದನ್ನ ಟಚ್ ಮಾಡಕ್ಕೆ ಹೇಳಿ, ಆಮೇಲೆ ಅವ್ರು ಮಾತಾಡಲಿ. ಇವ್ರು ಬೆಳೆಸಿದಾರಲ್ಲ ಅದನ್ನ ಟಚ್ ಮಾಡಲಿ ಸಾಕು. ಶಿವಣ್ಣನೇ ಸಾಟಿ. 64 80 ಇದೇ ಲುಕ್ಕು ಇದೇ ಕಲರು, ಅದು ಶಿವಣ್ಣಗೆ ಮಾತ್ರ ಸಾಧ್ಯ. ಮೊದಲು ಫಸ್ಟ್ ಪಂಕ್ತಿಲಿ ಊಟ ಮಾಡಬೇಕು, ನೀರು ಕುಡಿ, ಸಮಾಧಾನ ಮಾಡ್ಕೊ. ಹೌದು ಅಂತ ಕೋರಸ್ ಕೊಡ್ಬೇಡ, ಸುಮ್ಮನೆ ಸಮಾಧಾನ ಮಾಡ್ಕೊ. ಸೊ ವಂಡರ್ಫುಲ್ ಸಿನಿಮಾ. ನರ್ತನ್ಗೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ಗೀತಾ ಮ್ಯಾಮ್ ಕೇಳೋದಕ್ಕೆ ನಾನೇನು ಹೇಳಲಿ, ಪ್ರಥಮ್ ಈಗ ಏನಿದ್ರು ಜನಗಳು ಏನು ಸಂಭ್ರಮ ಪಡ್ತಾರೆ ನೋಡೋಕೆ ಬಂದಿದ್ದೀನಿ ನಾನು ಅಂತ ಹೇಳಿದ್ರು. ಸೊ ಒಂದೇ ಮಾತು ಹೇಳೋದು, ಪಾರ್ವತಮ್ಮ ಅವ್ರ ಹಾದಿಲಿ ನಮ್ಮ ಗೀತಾ ಮೇಡಮ್ ಇದ್ದಾರೆ. ನಾನು ಈ ಸಿನಿಮಾ ನೋಡೋಕೆ ಬಂದಿದ್ದು, ಶಿವಣ್ಣ ಅವ್ರ ಸಿನಿಮಾ ಆಸ್ ಯೂಶುವಲ್ ನೋಡ್ತೀನಿ. ನಾನಿವಾಗ ಬಂದಿರೋದು ಗೀತಾ ಮೇಡಮ್ಗೋಸ್ಕರ. ಯಾಕೆ ಅಂದರೆ ಪಾರ್ವತಮ್ಮ ಅವ್ರ ಹಾದಿಲಿ ನಮಗೆ ಅದ್ಭುತವಾದ ಒಬ್ಬ ನಿರ್ಮಾಪಕರು ಸಿಕ್ಕಿದ್ದಾರೆ. ಅತ್ಯದ್ಭುತವಾದ ಸಿನಿಮಾಗಳು ಬರ್ತಾ ಇರುತ್ತೆ. ಗೀತಾ ಪ್ರೊಡಕ್ಷನ್ಸ್ ಅನ್ಸ್ಟಾಪಬಲ್, ನೋ ಸ್ಟಾಪೇ ಇಲ್ಲ. ವಂಡರ್ಫುಲ್ ಸಿನಿಮಾ. ಒಂದು ಹೇಳ್ತೀನಿ, ಆ ಹೆಂಗಸ್ರಿಗೆ ಕತ್ತೆ ಚಾಕುನ ಕತ್ತೆ ತರಕಾರಿ ಕತ್ತಸಕ್ಕಿಡ್ರು ಅಂದರೆ ನನ್ನ ಪಕ್ಕದಲ್ಲಿ ಕುಡ್ಕೊಂಡು ಲಾಂಗ್ ಹಿಡ್ಕೊಂಡು ಕೂತಿರೋರು, ನಾನೇ ಸಮಾಧಾನ ಮಾಡಿ ಕೂಡಿಸ್ದೆ. ಸೌಟ್ ಹಿಡ್ಕೊಂಡ್ರ ಮನೆ ಲಾಂಗ್ ಹಿಡ್ಕೊಂಡು ಕೂತಿರು, ತಿರುಗಿ ಲಾಂಗ್ ಹಿಡ್ಕೊಂಡು ಕೂತವ್ರೆ. ಏನ್ರಮ್ಮ ನೀವೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಣ್ಣ ಬರುತ್ತೀರ ಅಣಗಲ್ಲ ಅಣ್ಣ ಅಂದು ಸಮಾಧಾನ ಮಾಡ್ಕೊಂಡು ನೀರು ಕುಡಿ ಅಂತ ನಾನೇ ನೀರು ಕುಡಿಸ್ತೇನೆ. ಅಣ್ಣ ಒಂದೇ ಇದು ಒಂದು ಥಿಯೇಟ್ರಿಗೆ ಬಿಟ್ಬಿಡಿ. ನಾನೀಗ ನೋ ಕೊಕೇನ್ ಶೂಟ್ಗೆ ಹೋಗ್ಬೇಕು. ಸುಳ್ಳು ಹೇಳಿ ಬಂದಿದ್ದೀನಿ. ನೀವು ಇಡೀ ರಾಜ್ಯ ನೋ ಪ್ರಥಮ್ ಗೀತಮ್ಮಣ್ಣ ಅವೆಲ್ಲ ಕೂಗ್ಬೇಡಿ, ಸುಮ್ಮನೆ ತಲೆ ಮೇಲೆ. ಜೋಗಿ, ಭೈರತಿ ರಣಗಲ್, ಜನ್ಮದ ಜೋಡಿ, ಇವು 3 ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಷ್ಟೇ. ವಂಡರ್ಫುಲ್ ಸಿನಿಮಾ. ಇದೇನಿದ್ರು ಅಭಿಮಾನಿಗಳಿಗೇನು ಮಾಡಿರೋದು. ಯಾರು ಆದರೂ ಕೇಳಿದ್ರೆ ಒಂದೇ ಒಂದು ಮಾತು ಹೇಳಿ, ಶಿವಣ್ಣ ಮತ್ತೆ ಪ್ರೂವ್ ಮಾಡಿದ್ರು ಇಂಡಸ್ಟ್ರಿಗೆ ಅವರೇ ರೂಲರ್ ಅಂತ. ಥ್ಯಾಂಕ್ ಯು ಸರ್.